ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಕ್ಷಮ. ಇವತ್ತು ನಾನು ಕಾಡು ಮಾವಿನ ಹಣ್ಣಿಗೆ ಬೆಂದಿ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ನಾನು ತೋಟಕ್ಕೆ ಬಂದಿದ್ದೇನೆ, ಕಾಡು ಮಾವಿನ ಹಣ್ಣನ್ನು ತೊಗೊಂಡು ಬರುವ, ಬನ್ನಿ. ರೀಸೆಂಟಾಗಿ ನಾನು ಸಿ.ಕೈ ಚಂದ್ರ ಸರ್ನ ಎಪಿಸೋಡಿಗೆ ಹೋಗಿದ್ದಲ್ಲ, ಹಾಗೆ ಇದೇ ಗಾಂಧಾರಿ ಮೆಣಸು ತಗೊಂಡು ಹೋಗಿದ್ದೆ. ನೋಡಿ ಕಾಣ್ತದ, ತುಂಬ ಆಗಿದೆ, ಇದೆಲ್ಲ ಹಣ್ಣಾಗಿ ಹೋಗಿದೆ ಕೆಲವೆಲ್ಲ. ನೋಡಿ ಎಷ್ಟುಂಟು ಅಂತ. ಹೋಗುವ, ಮಾವಿನ ಹಣ್ಣು ತಗೊಂಡ್ಬರ. ತೋಟದಲ್ಲಿ ಫುಲ್ಲು ಹುಲ್ಲು ತುಂಬಿದೆ, ಕಾಲಿಡಲಿಕ್ಕೆ ಆಗೋದಿಲ್ಲ. ಯಾಕೆ ಹೋಗುವ ನೋಡಿ, ಹೀಗೆ ದಾಟಿ ಹೋಗ್ಬೇಕು. ಇಲ್ಲಿ ನಮ್ಮ ಪಂಪ್ ಶೆಡ್ ಹತ್ರವೇ ಇರೋದು ಮಾವಿನ ಮರ. ಸೊ ಇಲ್ಲಿ ಬಂದಿದ್ದಾನೆ ನೋಡಿ, ಇಲ್ಲಿ ಕೆಳಗೆ ಕಾಣ್ತದ ಪಯಸ್ವಿನಿ ನದಿ. ಇಲ್ಲ ಹೀಗೆ ಹೋಗ್ಬೇಕು, ನೆಕ್ಸ್ಟ್ ಟೈಮ್ ತೋರಿಸ್ತಾರೆ. ಈಗಷ್ಟೇ ಬಿದ್ದದು ಮರದಿಂದ, ಎಷ್ಟು ಫ್ರೆಶ್ ಆಗಿ ಉಂಟು ನೋಡಿ. ಇಷ್ಟು ಸಿಕ್ಕಿತ್ತು ನನಗೆ. ಇದನ್ನು ಈಗ 2 ಸಲ ಪದಾರ್ಥ ಮಾಡ್ಲಿಕ್ಕೆ ಸಾಕು. ಬನ್ನಿ, ಬೆಂದಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾನೆ. ಫಸ್ಟ್ ಈಗ ತೆಗೆದುಕೊಳ್ಬೇಕು, ಆಮೇಲೆ ಒಂದು ಸೈಡ್ ಹೀಗೆ ನಾವು ಈ ಥರ ಮಾಡೋದು ಬೆಂದಿ. ನೀವು ಯಾವ ಥರ ಮಾಡೋದು ಅಂತ ನನಗೆ ತಿಳಿಸಿ. ಯಾವ ಥರ ಸಹ ಮಾಡ್ಬೋದು ನೋಡಿ. ಇಷ್ಟೇ ಕಟ್ ಮಾಡಿ ಹಾಕೋದು ಈಗ. ಸ್ವಲ್ಪ ಮೆಣಸು ನೋಡಿ, ಖಾರ ಜಾಸ್ತಿ ಇಷ್ಟಪಡೋರು ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಉಪ್ಪು, ಸ್ವಲ್ಪ ಉಪ್ಪು ಮತ್ತೆ ಬೇಕಾದ್ರೆ ಹಾಕ್ಕೊಳ್ಬೋದು, ಇದು ಸ್ವಲ್ಪ ಸಾಕು. ಆಮೇಲೆ ನೀರು ಇಷ್ಟು ಹಾಕಿ ಈಗ ಬೇಯಲಿಕ್ಕೆ ಇಡುವ. ಒಂದ್ಸಲ ಸ್ಟಿರ್ ಮಾಡ್ತೇನೆ. ಸ್ವಲ್ಪ ಹೊತ್ತು ಬೇಯಲಿದೆ. ಬೆಂದಿದೆ ನೋಡುವ ಈಗ. ನೋಡಿ, ಇದಕ್ಕೆ ಇನ್ನು ಸ್ವಲ್ಪ ಕೆಲವು ಹುಳಿ ಇರ್ತದೆ ಮಾವು, ಅದಕ್ಕೆ ಬೆಲ್ಲ ಸೇರಿಸಿದ್ರೆ ರುಚಿ ಸಹ ಒಳ್ಳೆ ಇರ್ತದೆ, ಸ್ವೀಟ್ ಆಗಿ ಪದಾರ್ಥ ಸಹ ಒಳ್ಳೆ ಆಗ್ತದೆ. ನೋಡಿ, ಬೆಲ್ಲ ಹಾಕಿ ಒಂದು 5 ನಿಮಿಷ ಇಡುವ, ಮತ್ತೆ ಬರ್ತೇನೆ. ಒಗ್ಗರಣೆ ಹಾಕಿಕೊಳ್ಳುವ. ಎಣ್ಣೆ, ಒಗ್ಗರಣೆ ಹಾಕ್ತಿದ್ದೇನೆ.
ಟೇಸ್ಟ್ ನೋಡುವ ಹೇಗಾಗಿದೆ ಅಂತ. ನೋಡುವಾಗೆಲ್ಲ ನೋಡಿ ಬಾಯಲ್ಲಿ ನೀರು ಬರ್ತಾ ಉಂಟು. ಓ ನೋಡ, ಬಿಸಿ ಉಂಟು ಸ್ವಲ್ಪ. ಉಪ್ಪು, ಹುಳಿ, ಆಮೇಲೆ ಬೆಲ್ಲ ಹಾಕಿದಲ್ಲ, ಬೆಲ್ಲದ ರುಚಿ ಟೋಟಲಿ ಸೂಪರ್ ಆಗಿ ಉಂಟು. ಆಮೇಲೆ ನಾವು ಮಡಿಕೆಯಲ್ಲಿ ಮಾಡಿದಲ್ಲ, ಅದು ಇನ್ನೂ ಸಹ ರುಚಿ ಜಾಸ್ತಿ. ಇದು ಬಾಯ್ಲ್ಡ್ ರೈಸ್ ಒಟ್ಟಿಗೆ ತಿಂದರೆ ಸೂಪರ್ ಆಗಿರ್ತದೆ. ಈ ಸಮ್ಮರ್ಗೆ ಈ ಮ್ಯಾಂಗೋ, ಎಲ್ಲರ ಮನೇಲಿ ಈಗ ನೋಡಿದರೆ ಮ್ಯಾಂಗೋದ ರೆಸಿಪಿ. ಸೊ ನಾವು ಮಾಡೋ ಸ್ಟೈಲಲ್ಲಿ ನಿಮಗೊಂದು ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ.